ಬೆಂಗಳೂರು ಮತದಾರರಿಗೆ ಎಸ್ಐಆರ್ ಬಿಗ್ ಶಾಕ್. 700ಕ್ಕೂ ಹೆಚ್ಚು ಮತದಾರರಿಗೆ ಕೋಕ್ ನೀಡಲಾಗಿದೆ. ಒಂದೇ ಏರಿಯಾದ 700ಕ್ಕೂ ಹೆಚ್ಚು ಮಂದಿ ಈಗ ಡಿಲೀಟ್ ಆಗಿದ್ದಾರೆ. ಮೊದಲ ಕರಡು ಪಟ್ಟಿಯಿಂದ ಕೋಕ್ ನೀಡಲಾಗಿದೆ. ಶಾಶ್ವತವಾಗಿ ಸ್ಥಳಾಂತರ ಅಂತ ಗುರುತು ಮಾಡಿದ್ದಾರೆ. ಗಾಳಿ ಆಂಜನೇಯ ವಾರ್ಡ್ ಮತದಾರರು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ನವರು ಇನ್ನು 2002ಕ್ಕಿಂತ ಮುಂಚೆಯಿಂದಲೇ ಇದ್ದೇವೆ ಅಂತ ಹೇಳಿದ್ದಾರೆ. ನಮಗೆ ಶಾಶ್ವತ ಮನೆ ಕೂಡ ಇದೆ ಅಂತ ಹೇಳಿದ್ದಾರೆ. ಆದರೂ ಶಾಶ್ವತ ಸ್ಥಳಾಂತರ ಎಂದಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ಚುನಾವಣಾ ಆಯೋಗದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮತದಾರರಿಗೆ ಎಸ್ಐಆರ್ ಶಾಕ್ ಕೊಟ್ಟಿದೆ. ಮತದಾರರಿಗೆ ಎಸ್ಐಆರ್ ಈಗ ಶಾಕ್ ಕೊಟ್ಟಿರುವುದು. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಎಸ್ಐಆರ್ ಮೊದಲ ಕರಡು ಪಟ್ಟಿ ಪ್ರಕಟ ಆಗಿದೆ. ಬೆಂಗಳೂರಿನಲ್ಲಿ ಸರಿಸುಮಾರು 40 ಲಕ್ಷದಷ್ಟು ಮತದಾರರನ್ನು ಎಎಸ್ಟಿಡಿ ಅಂತ ಗುರುತು ಮಾಡಲಾಗಿದೆ. ಪ್ರಮುಖವಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಗಾಳಿ ಆಂಜನೇಯ ವಾರ್ಡ್ನಲ್ಲಿರುವಂತಹ ಬಹುತೇಕರಲ್ಲಿ ಇದೀಗ ಅವರನ್ನು ಶಿಫ್ಟೆಡ್ ಅಂತ ತೋರಿಸಲಾಗಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಜನರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಿ? ಎಸ್ಐಆರ್ ಅಲ್ಲಿ ಭಾಗಿಯಾಗಿದ್ರಿ, ಏನು ಅಂತಂದ್ರು ಅಂತ? ಸರ್ 30 ವರ್ಷ ಆಯ್ತು ಸರ್, ನಾವು ಇಲ್ಲೇ ಇದ್ದೀವಿ. ನಾವು ಫಸ್ಟ್ ವೋಟ್ ಹಾಕ್ತಾ ಇರೋದು ಇಲ್ಲೇನೆ. ಇಲ್ಲಿ ವೋಟ್ ಹಾಕ್ತಾ ಇದೆ ಸರ್. ಇವಾಗ ವೋಟನ್ ಲಿಸ್ಟ್ ಹೊಸದಾಗಿ ಮಾಡಿಸ್ಬೇಕು ಅಂತ ಬಂದ್ರಲ್ವಾ, ಅವಾಗ ಹೂ ಅಂತ ಅನ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ತಾರೆ. ರೆಡಿ ಮಾಡಿಸೋದಕ್ಕೆ ಎಸ್ಐಆರ್ ಬಂದು ಪೇಪರ್ ಎಲ್ಲ ಕೊಟ್ಟು ಇದೆಲ್ಲ ಮಾಡ್ಕೊಂಡೋದ್ರು. ಫಿಲಪ್ ಎಲ್ಲ ಮಾಡ್ಕೊಂಡೋಗಿ ಮತ್ತೆ ನಮ್ಗೊಂದು ಪೇಪರ್ ಕೊಟ್ರು, ಅವ್ರೊಂದು ಪೇಪರ್ ಮಡಿಕೊಂಡ್ರು. ಇವಾಗ ಮಡಿಕೊಂಡ್ರಲ್ಲಿ ಮತ್ತೆ ಲಿಸ್ಟ್ ಅಲ್ಲಿ ನಮ್ದೆಲ್ಲ ಡಿಲೀಟ್ ಆಗೈತೆ ಅಂತ ಬಂದೈತೆ ಸರ್. ಅಂದ್ರೆ ಏನಂತ ರೀಸನ್ ಏನಂತ ಕೊಟ್ಟಿದ್ದಾರೆ? ರೀಸನ್ ಶಿಫ್ಟೆಡ್, ಪರ್ಮನೆಂಟ್ ಶಿಫ್ಟೆಡ್ ಇಲ್ಲೆಲ್ಲ ಕ್ಯಾನ್ಸಲ್ ಆಗಿದ್ದೀರಾ ಅಂತ ಬಂದೈತೆ ಸರ್. ಅದ್ರಲ್ಲಿ ಶಿಫ್ಟೆಡ್ ಅಂತ ಬಂದ್ರೆ ನಿಮ್ಗೆ ಫಾರ್ಮ್ 6 ನಡಿ ಅರ್ಜಿ ಹಾಕಬಹುದು. ಬಟ್ ವಿಚಾರ, ನೀವು ಎಲ್ಲಿ ಇಲ್ಲಿಂದ ಎಷ್ಟು ವರ್ಷಗಳ ಕಾಲ ಇಲ್ಲಿ ವಾಸ ಮಾಡ್ತೀವಿ? 2002ರಲ್ಲಿ ನೀವು ಎಲ್ಲಿ ವಾಸ ಮಾಡಿದ್ರಿ? ನಾವ್ ಇಲ್ಲೇ ಇದ್ದ ಸರ್. 30 ವರ್ಷ ಆಯ್ತು ಸರ್ ನಾವು ಇಲ್ಲಿ ಬಂದು. ಇಲ್ಲಿ ಗವರ್ಮೆಂಟ್ ಸ್ಕೂಲಲ್ಲಿ ಸರ್ ಸರ್ಕಾರ ಹಾಕಿದೀವಿ ಸರ್. ನಮ್ದೇನೇ ಆಗಿಲ್ಲ ಸರ್ ಇಲ್ಲ. ನಮಸ್ತೆ ಸರ್, ನನ್ನ ಹೆಸರು ರಾಧಾ ಅನ್ಬಿಟ್ಟು. ನಾನು 38 ವರ್ಷ, ಸುಮಾರು ನಾನು 18 ವರ್ಷದಿಂದ ಓಟ್ ಹಾಕ್ತಾ ಇದ್ದೀನಿ. ಇಲ್ಲಿ ಹುಟ್ಟಿ ಬೆಳೆದಿರೋದೆಲ್ಲ ಕರ್ನಾಟಕದಲ್ಲೇ. ವೋಟ್ ಲಿಸ್ಟ್ ಇದ್ದಿದ್ದು ಇಲ್ಲೇನೆ. ಇವಾಗ ಶಿಫ್ಟೆಡ್ ಅಂತ ಕೊಟ್ಟಿದ್ದಾರೆ. ಎಲ್ಲಿಗೆ ಹೋಗೋದು ನಾವು? ಎಲ್ಲಿ ಶಿಫ್ಟ್ ಆಗಿದ್ದೀವಿ? ಶಿಫ್ಟೆಡ್ ಅಂದ್ರೆ 2002ರಲ್ಲಿ ನೀವು ಬೇರೆ ಅಡ್ರೆಸ್ ಅಲ್ಲಿ ಇದ್ರೆ ಇದೇ ಅಡ್ರೆಸ್ ಶಿಫ್ಟೆಡ್ ಅಂತ ಬರುತ್ತೆ. ಅಡ್ರೆಸ್ ಅಲ್ಲೇ ಇದ್ದಿದ್ದು, ಇದೇ ಅಡ್ರೆಸ್ ಅಲ್ಲೇ ಹುಟ್ಟು ಬೆಳೆದಿರೋದು. ಸ್ವಂತ ಮನೆನೇ ಇದು. ಇದೇ ಅಡ್ರೆಸ್ ಅಲ್ಲಿ ಹುಟ್ಟಿ ಬೆಳೆದಿನೇ ಇವಾಗ ಇಲ್ಲ ಅಂತ ಬಂದಿದೆ. ನಾವ್ ಎಲ್ಲಿಗೆ ಹೋಗೋಣ? ನಮ್ಮ ಮನೇಲಿ 10 ಜನದ ವೋಟ್ ಲಿಸ್ಟ್ ಇಲ್ಲ. 10 ಜನದ್ದು ಕ್ಯಾನ್ಸಲ್ ಆಗಿದೆ. ಪರ್ಮನೆಂಟ್ ಶಿಫ್ಟೆಡ್. ಅದೇ ಸೇಮ್ ನಮ್ಮ ಮಗಳು ಹೇಳ್ತಾಳಲ್ಲ, ನಾವು ಹುಟ್ಟಿ ಬೆಳೆದಿ ಇಲ್ಲೇ 60 ವಯಸ್ಸಾಗೈತೆ. 63 ವರ್ಷ ಅವ್ರಿಗೆ. 40 ವರ್ಷ ಓಟ್ ಹಾಕ್ತಾ ಇದ್ದಾರೆ. ಇಲ್ಲೇ ಬೇಟ್ರಾಂಪುರನೇ ಹಾಕಿದ್ದು. ಮಕ್ಕಳಿಗೆ ಇವಾಗ ಯಾರಿಗೂ ಓಟ್ ಇಲ್ದಂಗೆ ಆಗೈತೆ. ಓಟ್ ಲಿಸ್ಟೇ ಇಲ್ಲ ಅಂತ ವಾಪಸ್ ಬಂದೈತೆ. ಎಲ್ಲಾ ಫಾರ್ಮ್ ಫಿಲಪ್ ಮಾಡಿ ಕೊಟ್ಟು ಕಳ್ಸಿದೀವಿ. ಅದ್ರೊಳಗೆ ಎಲ್ಲ ವಾಪಸ್ ಬಂದೈತೆ. ನಮ್ದು ಅದೇ ತರಾನೇ ಆಗಿರೋದು ಸರ್. ಒಂದೇ ಮನೆಯಲ್ಲೇ ಎಲ್ಲಾರು. ನಾವು ಒಂದು 11 ಜನ ಇದೀವಿ. ಎಲ್ಲಾರು ಓಟು ದೊಡ್ಡವರೇ ಇರೋದು ಎಲ್ಲ. ಆತರ ಆಗಿದೆ. ಪರ್ಮನೆಂಟ್ ಶಿಫ್ಟ್ ಬಂತ ಬೇರೆ ಏನಾದ್ರು ರೀಸನ್? ಎಲ್ಲ ಒಂದೇ ತರಾನೇ ಬಂದೈತೆ. ಎಲ್ಲರಿಗೂ ಶಿಫ್ಟೆಡ್ ಅಂತ ಬಂದೈತೆ. ಸರ್, ಈಗ ಈ ಏರಿಯಾದಲ್ಲಿ ಎಷ್ಟು ಮನೆಗಳಿದೆ? ಅಂದಾಜು ಎಷ್ಟು ವೋಟರ್ಸ್ ಇದ್ದಾರೆ? ಎಷ್ಟು ಜನರಿಗೆ ಈ ತರ ಪರ್ಮನೆಂಟ್ ಶಿಫ್ಟೆಡ್ ಅಂತ ಬಂದಿದೆ ಅಂತ? 1400 ಓಟ್ ಇದೆ. 1400 ಓಟಲ್ಲಿ ಒಂದು 750 ಓಟು ಶಿಫ್ಟೆಡ್ ಅಂತ ತೋರಿಸ್ತಾ ಇದೆ ಸರ್. ಓಕೆ, ಶಿಫ್ಟೆಡ್ ಅಂತ ಬಂದ್ರೆ ನಿಮ್ಗೆ ಫಾರ್ಮ್ 6 ನಡಿ ಅರ್ಜಿ ಹಾಕಬಹುದು. ಓಕೆ, ಈಗ ನಿಮ್ಗೆ ಆತಂಕ ಏನು ಸರ್? ಒಂದು ಭಯ ಅಲ್ವಾ ಸರ್? ಅಲ್ಲಿ ಓಟ್ ಎಲ್ಲ ಜನದ್ದು ಡಿಲೀಟ್ ಆಗ್ಬಿಡುತ್ತೆ ಅಂತ ಎಲ್ಲರಿಗೂ ಒಂಚೂರು ಭಯ ಆಗಿದೆ ಸರ್ ಜನಕ್ಕೆ. ಅವ್ರಿಗೆ ಮಾಹಿತಿ ಅದು ಲಾಸ್ಟ್ ವರ್ಗ ಗೊತ್ತಿಲ್ಲ. ಲಾಸ್ಟ್ ಅಲ್ಲಿ ಗೊತ್ತಾಗಿರೋದು ಶಿಫ್ಟೆಡ್ ಅಂತ ಲಿಸ್ಟ್ ಆದ್ಮೇಲೆ. ಹಾಗಾಗಿ ಸ್ವಲ್ಪ ಎಲ್ಲ ಜನ ಎದುರ್ತಾರೆ ಸರ್. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.